ಇನ್ನೊಂದು ಹೇಳ್ತಾರೆ, ಮಗನ ಮನಸ್ಸನ್ನು ನಡೆಸೋದು ಹೇಗೆ ಅಂತ. ಅದನ್ನು ಹೇಳಲಾರ್ದೆ ನಂಗೆ ತೃಪ್ತಿನೇ ಇಲ್ಲ. ಮನವನಾಳುವುದು ಹಠದ ಮಗುವನಾಳುವನೆಯದೆ. ಚಾಂಪಿಯನ್ ಡಿವಿಜಿ ಅದು. ಇದು ಮನಸ್ಸಿನ ಹೇಳ್ಬೇಕಾದ್ರೆ ಅದು ಹೇಳಬೇಕು. ಮನವನಾಳುವುದು ಹಠದ ಮಗುವನಾಳುವನೆಯದೆ, ಈ ನೀತಿ ನೀತು ಸವಿಯುಣಿಸು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಎಷ್ಟು ಚಂದದ ಮಾತ್ರಿ. ಮನಸ್ಸನ್ನು ಹೆಂಗೆ ಆಳಬೇಕು ಅಂತ. ಅದು ನನಗೆ ಯಜುರ್ವೇದ ಆಗಬೇಕು, ಯಜುಸ್ ಆಗಬೇಕದು. ಆಗ್ಬೇಕಾದ್ರೆ ಏನು ಮಾಡಬೇಕು? ಅದನ್ನು ಆಳ್ಬೇಕು. ಅದನ್ನು ಮನವನಾಳುವುದು ಹಠದ ಮಗುವನಾಳುವ ನಯದೆ. ನಿಮ್ಮ ಮನೇಲಿ ಪುಟ್ಟ ಮಕ್ಕಳಿದ್ರೆ ನಿಮ್ಮ ಪೇಷನ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ನಾನು ಯಾವಾಗಲೂ ಈ ಸಣ್ಣ ತಾಯಂದಿರಿರ್ತಾರಲ್ಲ, ಮಕ್ಕಳ ತಾಯಂದಿರಿಗೆ ಹೇಳ್ತೀನಿ, ನಿಮ್ಮ ಶಾಲೆ, ನಿಮ್ಮ ತಂದೆ ತಾಯಿ, ನಿಮ್ಮ ಜೀವನ ಕಲಿಸಲಾರದಷ್ಟು ತಾಳ್ಮೆಯೇ ನಿಮ್ಮ ಮಗು ಕಲಿಸುತ್ತೆ ಅಂತ. ಹಠದ ಮಗು ಏನಾದರೂ ಹಠ ಬರುತ್ತೆ. ಆ ಹಠದ ಮಗುನ ಆಳೋದು ಹೇಗೆ, ಸಂಭಾಳಿಸೋದು ಹೇಗೆ? ಅದನ್ನು ಮನವನಾಳುವುದು, ಮನಸ್ಸು ಹಾಗೆ ಮಾಡಬೇಕಂತೆ. ಮನವನಾಳುವುದು ಹಠದ ಮಗುವನಾಳುವನೆಯದೆ, ಈ ನೀತಿ ನೀತು ಸವಿಯುಣಿಸು ಸವೆ ಕಥೆಗಳಿಂದೆ. ಅಮ್ಮ ಊಟ ಮಾಡಿಸ್ಬೇಕಾರೆ ಎಷ್ಟು ಒದ್ದಾಡ್ಬೇಕು ನೋಡ್ರಿ. ಅದಕ್ಕೇನು ಬೇಕೋ ಅದನ್ನೇ ಕೊಡಬೇಕು. ಕತೆ ಹೇಳಬೇಕು. ಅಲ್ಲಿ ನೋಡು ಚಂದ್ರ ನೋಡು, ಅಲ್ಲಿ ನೋಡು ಬಸ್ ಹೋಗ್ತಾ ಇದೆ ನೋಡು, ಅಲ್ಲಿ ನೋಡು ಡೊರೆಮಾನ್ ನೋಡು, ಅದೇನೋ ತೋರಿಸ್ಬೇಕು. ತೋರಿಸಿ ತಿನ್ನಿಸ್ಬೇಕು. ಈ ನೀತಿ ನೀತು ಸವಿಯುಣಿಸು ಸವೆ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿದೆ. ಬರೀ ಕೂಗು ಹಾಕ್ತೀನಿ ಹೊಡಿತೀನಿ ಅಂದ್ರೆ ಆಗಲ್ಲ. ಮನಸ್ಸು ಹಾಗೇನೆ, ದಂಡಿಸಿದ್ರೆ ಆಗೋಲ್ಲ. ಅದು ಬರೀ ದಂಡಿಸಿದ್ರೆ ಆಗೋಲ್ಲ. ಬರೀ ಕೂಗು ಬಡಿತ ಹಾಕ್ತಿದ್ರೆ ಮಗು ಕೇಳಲ್ಲ, ಮೊಂಡಾಗಿ ಹೋಗ್ತದೆ. ಈ ಮಕ್ಕಳಿಗೆ ಹೊಡಿತೀನಿ ಅನ್ನೋದೇ ಚಂದ. ಹೊಡಿಬಾರ್ದು. ಹೊಡೆದ ಇಷ್ಟೇ ತಾನೇ ಹೊಡೆಯೋದು, ಹೊಡಿ ಅಂತದದು. ಆಮೇಲೆ ಹೊಡೆತದ ಹೆದರಿಕೆನೂ ಹೋಗ್ಬಿಡ್ತದೆ, ಮುಂದೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ. ಕಡೆಯದಂತೂ ಅದ್ಭುತ ಅದು. ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಅದೇನೋ ಬರುತ್ತೆ, ಮೊಬೈಲ್ ಕೊಡು ಅನ್ನತ್ತೆ. 30,000 ರೂಪಾಯಿ ಮೊಬೈಲ್ ಅದು. ಅದಕ್ಕೇನು ಗೊತ್ತು ಮಗುಗೆ? ಹೊಡೆದು ಬಿಟ್ರೆ ಅಂತ ಬೇಕು, ಮೊಬೈಲೇ ಬೇಕು ಅಂತ ಕೊಡುತ್ತೆ. ಏನು ಮಾಡ್ತೀರಿ ಅದನ್ನು? ಆ ಮಗುಗೇನು ಇಷ್ಟ ಗೊತ್ತಿದೆ, ಚಿಪ್ಸ್ ಭಾಳ ಇಷ್ಟ. ಚಿಪ್ಸ್ ಬೇಕಾ ನಿನಗೆ? ಬೇಕು, ಬಾ ಹಾಗಾದ್ರೆ ಕೊಡ್ತೀನಿ ಬಾ, ಚಿಪ್ಸ್ ಕೊಡ್ತೀನಿ ಬಾ. ಇನಿತಿತ್ತು ಇನಿತ ಮಂಕುತಿಮ್ಮ. ಯಾವುದನ್ನು ಕೊಟ್ಟು ಯಾವುದನ್ನು ಮರೆಸಬೇಕು. ಎಷ್ಟು ಚಂದ. ಈ ಮನಸ್ಸಿಗೂ ಹಾಗೆ ಮಾಡಬೇಕು. ಮನಸ್ಸಿಗೂ ಯಾವ ಸಲ ನೆಗೆಟಿವ್ ಫಾಲಿಂಗ್ ಶುರು ಆಗ್ಬಿಡುತ್ತೆ. ನೆಗೆಟಿವ್ ಹೋಗ್ತಿರ್ಬೇಕಾದ್ರೆ ಇನ್ನೇನಾದರೂ ಪಾಸಿಟಿವ್ ತಂದು ಸರಿ ಮಾಡ್ಕೋಬೇಕು. ಎಷ್ಟು ಚಂದ ಹೇಳ್ಕೊಡ್ತಾರೆ ರೀ ಬದುಕೋದು ಹೇಗೆ ಅಂತ. ಇದಾದಾಗ ಆ ನನ್ನ ಇಡೀ ಜಗತ್ ಬದುಕಿದೆಯಲ್ಲ, ಜ್ಞಾನ ಪ್ರಾಪ್ತಿ ಅನ್ನುವಂಥ ಯಜ್ಞದಲ್ಲಿ ನನ್ನ ಬದುಕು ಸಾಮ ಆದರೆ, ಈ ಮನಸ್ಸು ಹದವಾದಂಥ ಮನಸ್ಸು ಯಜಸ್ಸಾಗ್ತದೆ. ಮತ್ತು ಯಜ್ಞಕ್ಕೆ ಆಧಾರ ಯಾವುದು? ಹಾಗಾದರೆ ಯಜ್ಞಕ್ಕೆ ಆಧಾರ ಆಗಬೇಕಾದದ್ದು ಹೇಳ್ತಾರೆ, ಮಂತ್ರಗಳಿದ್ದಾವೆ, ಪ್ರಾರ್ಥನೆಗಳಿದ್ದಾವೆ ಅಂತ. ದೇವತಾ ಪ್ರಾರ್ಥನೆಗಳೇ ಆಧಾರ. ಮುಖ್ಯವಾಗಿ ನಾವು ಯಜ್ಞ ಮಾಡೋದೇ ಯಾವುದೋ ಅಪೇಕ್ಷೆಯಿಂದ ಮಾಡೋದ್ರಿಂದ ಆಯಾ ದೇವತೆಗಳಿಗೆ ಆಯಾ ಪ್ರಾರ್ಥನೆಗಳನ್ನು ಹೇಳಬೇಕು. ಈ ಮಂತ್ರಗಳು ಹೇಳೋದು ಉದ್ದೇಶ ಏನು? ಕೆಲವೊಂದು ಸಲ ನಾವು ಮಂತ್ರ ಹೇಳ್ತಿರ್ತೀವಿ, ನೋಡಿರ್ಬೇಕು, ಕೇಳಿರ್ಬೇಕು ನೀವು. ಬಾಯಿಂದ ಮಂತ್ರ ಹೇಳ್ತಾ ಇರ್ತೀವಿ, ಆಕಳಿಕೆ ಬರ್ತಾ ಇರ್ತದೆ. ಅದರಲ್ಲಿ ನಿಮ್ಗೆ ಗೊತ್ತಿರಬೇಕು, ಸೀರಿಯಲ್ ನೋಡುವಾಗ ಆಕಳಿಕೆ ಒಂದು ಚೂರು ಬರಲ್ಲ. ಆ ಮುಗಿದ ಮೇಲೆ ನೀವು ಮಂತ್ರ ಅನ್ನೋಕೆ ಶುರು ಮಾಡಿದ್ರೆ ಹುಡುಕಾಡ್ಕೊಂಡು ಆಕಳಿಗೆ ಬರ್ತಾವೆ. ಯಾಕೆ ಬರ್ತಾವೆ ಗೊತ್ತಾ? ಅದು ಮೆಕ್ಯಾನಿಕಲ್ ಆಗಿರೋದ್ರಿಂದ. ಅದು ಬಾಯಿಗೆ ಬಂದ್ಬಿಡುತ್ತೆ ನಿಮಗೆ, ಮೆಕ್ಯಾನಿಕಲ್ ಹೇಳ್ತಾ ಇರುತ್ತೆ ಬಾಯಿಗೆ. ಕೆಲವು ನೋಡಬೇಕು, ಮಂಗಳ ಪೂಜೆ ಮಾಡ್ತಿರ್ತಾರೆ, ನೋಡೋ ಬೆಲ್ಲ ಆಯ್ತು, ಯಾರು ಬಂದ್ಯಾರು ನೋಡು ಗೇಟ್ ಹತ್ರ, ಮನಸ್ಸು ಅಲ್ಲಿ. ಆದ್ದರಿಂದ ಅದು ಮಂತ್ರ ಅಲ್ಲ. ಅದಕ್ಕೆ ಹೇಳ್ತಾರೆ, ಮಂತ್ರ ಹೇಳಬೇಕಾದ್ರೆ ಹೇಗಿರಬೇಕು ಅಂದರೆ, ಶಬ್ದ ಮುಖ್ಯ ಅಲ್ಲ, ಶಬ್ದಾಡಂಬರ ಅಲ್ಲ, ಅದು ನನ್ನ ಮತ್ತು ಭಗವಂತ ನಡುವಿನ ಸಂವಾದ ಇದ್ದ ಹಾಗೆ. ಆ ಸಂವಾದ ಮುಖ್ಯ. ಹೇಗಿರ್ಬೇಕು ಸಂವಾದ ಮಂತ್ರ ಅಂಥೇಳಿ. ಮೋಸಸ್ ಅಂತ ಇದ್ದ, ದೊಡ್ಡ ಪ್ರವಾದಿ, ಯೇಸು ಕ್ರಿಸ್ತನಿಗಿಂತ ಮೊದಲಿದ್ದಂಥವನು ಮೋಸಸ್. 10 ಕಮಾಂಡ್ಮೆಂಟ್ಸ್ ಕೊಟ್ಟಂಥ ಮನುಷ್ಯ. ಅವನು ಕಾಡಲ್ಲಿ ಹೋಗ್ತಾ ಇದ್ದ. ಸಾಯಂಕಾಲ ಆಗ್ತಾ ಇತ್ತು. ಇನ್ನೊಂದು ಸ್ವಲ್ಪ ಹೊತ್ತಾರ ಕತ್ಲೆ ಆಗಿಬಿಡ್ತದೆ. ಈ ಕಾಡಲ್ಲಿ ಕತ್ಲೆ ಆದರೆ ದಿಕ್ಕೇ ಗೊತ್ತಾಗಲ್ಲ. ಪ್ರಾಣಿಗಳೆಲ್ಲ ಚುರುಕಾಗ್ಬಿಡ್ತವೆ. ಇವನಿಗೆ ಹೆದರಿಕೆ ಇತ್ತು, ಬೇಗ ಬೇಗ ದಾಟಬೇಕು, ಕಾಡು ದಾಟಿ ಊರು ಮುಟ್ಟಬೇಕು ಅಂತ ಹೇಳಿ ಅವಸರದಿಂದ ಹೋಗ್ತಾ ಇದ್ದಾನೆ. ಯಾರೋ ಮಾತಾಡೋ ಧ್ವನಿ ಕೇಳಿಸ್ತು. ಈ ಕಾಡಲ್ಲಿ ಯಾರಪ್ಪ ಮಾತಾಡ್ತಾರೆ ಅಂತ ಹಿಂಗೆ ತಿರುಗಿ ನೋಡಿದ. ಯಾವುದೋ ಮರದ ಹಿಂದೆ ಅಡ್ಕೊಂಡು ನೋಡ್ತಾನೆ, ಅಲ್ಲಿ ಕುರುಬ ನಿಂತಿದ್ದಾನೆ. ಅವನ ಸುತ್ತಲೂ 106 ಕುರಿ ಇದ್ದಾವೆ. ಆ ಕುರಿಗಳು ನೋಡಿ ಮಾತಾಡ್ತಾ ಇದ್ದಾನೆ. ಆಮೇಲೆ ಆಕಾಶ ನೋಡ್ತಾನೆ, ಅಲ್ಲೇನೋ ಮಾತಾಡ್ತಾನೆ. ಏನು ಮಾತಾಡ್ತಾನೆ ಇವನು ಅಂತ ನೋಡಿದ. ಆ ಕುರುಬ ಆಕಾಶ ಕಡೆ ಮುಖ ಮಾಡಿ ಹೇಳ್ತಾನೆ, ಭಗವಂತ ಹುಷಾರಾಗಿರು, ಇನ್ನು ಸ್ವಲ್ಪ ಹೊತ್ತಿಗೆ ಕತ್ಲೆ ಆಗಿಬಿಡುತ್ತೆ, ಹೆದರಿಕೆ ಬರ್ತದೆ, ನಿನಗೆ ಗೊತ್ತಾಗಲ್ಲ, ನೀನು ಕಾಡಲ್ಲಿರೋನಲ್ಲ, ಮೇಲಿದ್ದೀಯಾ,
ಭಾರಿ ಹೆದರಿಕೆ ಆಗಿಬಿಡ್ತದೆ. ಹೆದರಿಕೆ ನಿನಗಾದರೆ ಕರಿ, ನಾ ಬರ್ತೀನಿ, ನಿನ್ನ ಜೊತೆಗಿರ್ತೀನಿ. ಭಗವಂತನಿಗೆ ಹೇಳೋದು, ನಿನಗೆ ಹೆದರಿಕೆ ಆದ್ರೆ ನಾನು ಕರಿ, ನಾನು ಬರ್ತೀನಿ. ನಿನಗೆ ಯಾರಪ್ಪ ಅಡುಗೆ ಮಾಡಿ ಹಾಕ್ತಿದ್ದಾರು, ಯಾರು ಊಟ ಮಾಡಿ ಹಾಕ್ತಾರೆ ನಿನಗೆ ಗೊತ್ತಿಲ್ಲ ಮಹಾರಾಯ. ನೀನು ಕರಿ, ನಾನು ಅಡುಗೆ ಮಾಡಿ ಹಾಕ್ತೀನಿ. ನಾನೇ ಅಡುಗೆ ಮಾಡೋದು ಮನೇಲಿ, ನನಗೆ ಅಡುಗೆ ಮಾಡ್ತೀನಿ ನಾನು. ಆಮೇಲೆ ಈ ದೊಡ್ಡ ಪ್ರಪಂಚ ನಿಂದು, ಎಲ್ಲ ಕಡೆ ಹೋಗ್ತೀಯಂತೆ, ಎಲ್ಲ ಕಡೆ ಇರ್ತೀಯಂತೆ ನೀನು, ಅದು ಹೆಂಗೆ ಅಡ್ಡಾಡ್ತೀವೋ ಮಹಾರಾಯ, ಕಾಲು ನೋಯಿಸಲ್ಲ ನಿನಗೆ? ಕರಿ, ನಾನು ಕಾಲು ಒತ್ತೀನಿ, ಮೈ ಒತ್ತೀನಿ, ಸ್ನಾನಕ್ಕೆ ಹಾಕ್ತೇನೆ ನಿನಗೆ. ನೋಡು ನನ್ನ ಕುರಿ ಇದಾವಲ್ಲ, 100 ಕುರಿ, ಒಂದು ಕುರಿ ಮೈಯಲ್ಲಿ ಹುಳ ಇಲ್ಲ, ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನಿನಗೂ ಸ್ನಾನ ಮಾಡಿಸ್ತೀನಿ ನಾನು, ಕರಿ, ನಿನಗೇನಾದ್ರು ಚಿಂತೆ ಮಾಡಬೇಡ, ನಿನಗೇನಾದರೂ ಬೇಕಾದ್ರೆ ನಾನು ಕರಿ, ನಾ ಬರ್ತೀನಿ ಅಂದ. ಮೋಸಸ್ಸಿಗೆ ಹೊತ್ತು ಉರಿದು ಮೈಯೆಲ್ಲ. ಇದೇನ್ರಿ ಇದು ಪ್ರಾರ್ಥನೆನ ಇದು? ಭಗವಂತನಿಗೆ ಅಶ್ಯೂರೆನ್ಸ್ ಕೊಡ್ತಾನೆ ಇವನು. ಭಗವಂತ ಇವನಿಗೆ ಕೊಡ್ಬೇಕು ಅಶ್ಯೂರೆನ್ಸು, ಇವನು ಅಶ್ಯೂರೆನ್ಸ್ ಕೊಡ್ತಾ ಇದ್ದಾನೆ. ಹೋದ, ಏನಯ್ಯ ಅಂತ ಕೇಳ್ದ, ಏನು ಮಾತಾಡ್ತಿದ್ಯಾ ನೀನು? ಅವ್ನು ಗಾಬರಿ ಆಗಿಬಿಟ್ಟ. ಇವನು ಪಾದ್ರಿ ನೋಡಿ, ತಪ್ಪಾಯ್ತು ಸ್ವಾಮಿ, ನಾನು ಸುಸಂಸ್ಕೃತ ಅಲ್ಲ, ನಾನು ಶಾಲೆಗೆ ಹೋಗಿಲ್ಲ, ಮಂತ್ರ ಗೊತ್ತಿಲ್ಲ ನನಗೆ. ಈ ಕುರಿ ಹತ್ರ ಮಾತಾಡ್ತಾ ಇರ್ತೀನ, ಅದೇ ರೀತಿ ಅವನ ಹತ್ರನೂ ಮಾತಾಡಿದೆ, ನನಗೆ ಗೊತ್ತಿಲ್ಲ, ಕಲಿಸ್ಕೊಡಿ ಅಂದ. ಆಯ್ತು, ಮುಗ್ಧ ಇದ್ದಾನೆ ಅಂತ ಹೇಳಿ ಮೋಸಸ್ ಕೂತ್ಕೊಂಡು ಪ್ರಾರ್ಥನೆ ಕಲಿಸಿದ್ದಂತೆ. 1ನೇ ಪ್ರಾರ್ಥನೆ ಹಿಂಗಿರಬೇಕು, 2ನೇ ಪ್ರಾರ್ಥನೆ ಇದು, 3ನೇ ಪ್ರಾರ್ಥನೆ ಇದು, 4ನೇದ್ದು ಅಂತ ಕಲಿಸ್ಕೊಟ್ಟ. ಇನ್ನೊಂದು 2 ಸಲ ಕಲ್ಕೊಂಡ ಕುರ್ಬ, ಕಲಿ ಮರಿಬೇಡ ಇದನ್ನ ಅಂತ ಹೇಳಿ ಮೋಸಸ್ ಮತ್ತು ಅವಸರದಿಂದ ಹೊರಟ ಕಾಡಿಂದ. ಸ್ವಲ್ಪ ಮುಂದೆ ಹೋದ, ಒಂದು ಆಕಾಶವಾಣಿ ಆಯಿತು. ಮೋಸಸ್, ಏನು ಮಾಡಿದೆ ನೀನು? ಆ ಮುಗ್ಧ ಕುರುಬನಿಂದ ಅವನ ಪ್ರಾರ್ಥನೆ ಕಿತ್ಕೊಂಡ್ಬಿಟ್ಟೆ ನೀನು. ನಿನ್ನ ಪ್ರಾರ್ಥನೆ ನನಗೆ ಬೇಕಾಗಿಲ್ಲ, ಅವನ ಪ್ರಾರ್ಥನೆ ಮುಟ್ತಿತ್ತು ನನಗೆ. ಒಂದು ಕೆಲಸ ಮಾಡು, ವಾಪಸ್ ಹೋಗು, ಅವನ ಪ್ರಾರ್ಥನೆ ನೀ ಕಲ್ಕೊ ಅಂದರು. ಮೋಸಸ್ ಅಂದ, ವಾಪಸ್ ಹೋದ. ನೋಡಪ್ಪ, ನಿನ್ನ ಪ್ರಾರ್ಥನೆ ಭಗವಂತನಿಗೆ ಒಪ್ಪಿತಾಯ್ತಂತೆ, ನನ್ನದಾಗಲಿಲ್ಲ. ಯಾಕಂದ್ರೆ ನಾನು ಬರೀ ಶಬ್ದಾಡಂಬರ, ಶಬ್ದ, ಲಾಜಿಕ್ಕು, ತರ್ಕ ಎಲ್ಲ ಇದೆ ನನಗೆ. ಭಗವಂತನಿಗೆ ಇದು ಯಾವುದೂ ಬೇಕಾಗಿಲ್ಲ. ಕುವೆಂಪು ಅದಕ್ಕೆ ಹೇಳ್ತಾರೆ, ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರೆ ಏಕೆ, ಮಂತ್ರಗಳ ಮರೆ ಏಕೆ ಅಂತ. ಇದನ್ನೇ ಟ್ಯಾಗೋರ್ ಹೇಳೋದಿದ್ದೇನೆ, ಭಗವಂತ ವೆನ್ ಐ ಕಮ್ ಟು ಮೀಟ್ ಯು ವೈ ದಿ ಜಿಂಗಲ್ ನಾಯ್ಸ್ ಆಫ್ ದಿ ಪ್ರೇಯರ್ಸ್ ಅಂತ. ಆ ಸಪ್ಪಳುಗಳು ನಮ್ಮ ಮಿಲನನ್ನು ಅಡ್ಡ ಮಾಡ್ತವೆ, ಅದಕ್ಕೆ ಬೇಡ, ಅದು ಆಡಂಬರ ಬೇಡ ಅಂತ. ಈ ಪ್ರಾರ್ಥನೆ ಅನ್ನುವಂಥದ್ದು ಹೃದಯದಿಂದ ಆಳದಿಂದ ಬರಬೇಕು. ಅಂಥ ಪ್ರಾರ್ಥನೆ ಇದೆಯಲ್ಲ, ಅದು ಯಜ್ಞದ ಆಧಾರ. ಕೊನೆಯದು, ಯಾವುದಿಲ್ಲದೆ ಯಜ್ಞ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾವುದಿಲ್ಲದೆ ಅದು ಹೇಳಿದ್ನಲ್ಲ, ಮಂತ್ರ ಇಲ್ಲದೆ, ಆ ಕೊನೆಗೆ ರುಕ್ ಅಂತ ಹೇಳಿದ್ನಲ್ಲ, ರುಕ್ ಅಥವಾ ಮಂತ್ರಗಳು, ಪ್ರಾರ್ಥನೆ ಇಲ್ಲದೆ ಆಗೋದಿಲ್ಲ. ಆ ಪ್ರಾರ್ಥನೆಗೆ ಮುಖ್ಯವಾಗಿ ಬೇಕಾದದ್ದು ಯಾವುದು? ಅತ್ಯಂತ ಆಪ್ತವಾಗಿ ಬೇಕಾದದ್ದು ಪ್ರಾರ್ಥನೆಗೆ ಅಂದರೆ ವಿನಯ, ಅಹಂಕಾರ ನಾಶ. ಅಹಂಕಾರದಿಂದ ಮಾಡಿದ್ದು ಪ್ರಾರ್ಥನೆ ಆಗೋದಿಲ್ಲ, ಆರ್ಡರ್ ಆಗ್ತದೆ. ಕೊಡು ಅಂತ ಆ ಆರ್ಡರ್ ಮಾಡಿದಂಗೆ ಆಗ್ತದೆ. ಪ್ರಾರ್ಥನೆ ಮಾಡುವವನಿಗೆ ವಿನಯ ಇರಬೇಕು, ಅಹಂಕಾರ ದಮನ ಆಗಿರಬೇಕು. ಅಹಂಕಾರ ರಹಿತವಾದಂಥ ಆ ಪ್ರಾರ್ಥನೆ ಇದೆಯಲ್ಲ, ವಿನಯಶೀಲವಾದಂಥ ಪ್ರಾರ್ಥನೆ ಮಾತ್ರ ಯಜ್ಞದ ಆಧಾರ. ಅದಿಲ್ಲದೆ ಯಜ್ಞ ನಡೆಯೋದಿಲ್ಲ. ಅಂದರೆ ಈ ಕಲ್ಪನೆ ಮಾಡ್ಕೊಳ್ಳಿ, ಯಜ್ಞ ಅಂದಾಗ ನನಗೆ ಜ್ಞಾನ ಪ್ರಾಪ್ತಿ, ಜ್ಞಾನ ಪಡ್ಕೊಳ್ಳುವಂಥ ಒಂದು ಕ್ರಿಯೆ ಯಜ್ಞ ಅಂತ ಇಟ್ಕೊಂಡಾಗ ನಾನು ಬದುಕಿದಂಥ ಜೀವನ ಬದುಕು ಅದಕ್ಕೆ ಸಾಮ ಆಗ್ತದೆ. ಆ ಸಾಮಗಾನದ ಹಾಗೆ ಶ್ರುತಿಬದ್ಧವಾಗಿರಬೇಕು, ನನ್ನ ಜೀವನ ಲಯಬದ್ಧವಾಗಿರಬೇಕು. ಅದಕ್ಕೆ ನನ್ನ ಪ್ರೇರೇಪಣೆ ಮಾಡುವಂಥ ಮನಸ್ಸು ಪ್ರಚೋದಕವಾಗಿರಬೇಕು. ಅದು ಯಜಸ್ ಆಗಬೇಕು ನನ್ನ ಜೀವನಕ್ಕೆ, ನನ್ನ ಮನಸ್ಸು. ಅದಕ್ಕೆ ಮುಖ್ಯವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಯಜ್ಞಕ್ಕೆ ಆಧಾರವಾಗಿರುವಂಥದ್ದು. ಆ ಪ್ರಾರ್ಥನೆ ಇಲ್ಲದೆ ನಡೆಯೋದಿಲ್ಲ ಅಂತ ಹೇಳಿದ್ದಲ್ಲ, ಯಾವುದಾಗಬೇಕು? ವಿನಯಶೀಲವಾದಂಥ, ಅಹಂಕಾರ ರಹಿತವಾದಂಥ ಒಂದು ಪ್ರಾರ್ಥನೆ ಆಗಬೇಕು. ಅಹಂಕಾರ ಹೋಗದೊರ್ತು ಸಾಧನೆ ಆಗೋಲ್ಲ. ನಾನು ತಿಳಿದದ್ದು ಒಂದು ಅದ್ಭುತವಾದ ಘಟನೆ ಇದು. ಸಂತಾನ ಗೋಸ್ವಾಮಿ ಅಂತ ಇದ್ದರು, ಚೈತನ್ಯ ಮಹಾಪ್ರಭುಗಳ ಆಪ್ತ ಶಿಷ್ಯ, ಅವರ ನೇರ ಶಿಷ್ಯ. ಚೈತನ್ಯ ಮಹಾಪ್ರಭು ತಮ್ಗೆ ಗೊತ್ತಿರೋ ಹಾಗೆ ಭಕ್ತಿ ಪಂಥದ ಧ್ವರ್ಯವರು, ಅವ್ರ ಜೊತೆಗೆ ಬದುಕಿದಂಥವ್ರು ಸಂತಾನ ಗೋಸ್ವಾಮಿಯವರು. ಶಾಸ್ತ್ರಗಳಲ್ಲಿ ಮಹಾವಿದ್ವಾಂಸರು, ಅವರ ಮೀರಿಸೋರು ಯಾರೂ ಇರಲಿಲ್ಲ. ಅವರು ಇದ್ದದ್ದು ಬೃಂದಾವನದಲ್ಲಿದ್ದರು, ಕೃಷ್ಣನ ಸನ್ನಿಧಾನದಲ್ಲೇ ಇರಬೇಕು ಅಂತ ಅಲ್ಲಿದ್ದವರು. ಅವ್ರ ಸೋದರಳಿಯ ಒಬ್ಬ ಇದ್ದ, ಪುಟ್ಟ ಹುಡುಗ, ಅವನ ಹೆಸರು ಜೀವ ಗೋಸ್ವಾಮಿ ಅಂತ. ಸಂತಾನ ಗೋಸ್ವಾಮಿಯವರ ಸೋದರಳಿಯ ಜೀವ ಗೋಸ್ವಾಮಿ ಅಂತ. ಅವನು ಅಸಾಧ್ಯ ಬುದ್ಧಿವಂತ. ಮಾವ ಎಲ್ಲ ಕಳಿಸ್ಬಿಟ್ಟಿದ್ದಾರೆ ಮಗನಿಗೆ, ಅಳಿಯನ್ನು ಕಳಿಸ್ಬಿಟ್ರು, ಎಲ್ಲ ಕಲ್ತ್ಬಿಟ್ಟ. ಹೀಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೋದರ ಅಳಿಯ ಒಂದು ಯಾವುದೋ ಬೇರೆ ಊರಿಗೆ ಹೋಗಿದ್ದಾನೆ ಕೆಲಸಕ್ಕೆ. ಆಗ ಕಾಶಿಯಿಂದ ಒಬ್ಬ ದೊಡ್ಡ ಪಂಡಿತರು ಬಂದರು, ಮಹಾಪಂಡಿತರು ಬಂದು ಹೇಳಿದ್ರಂತೆ, ಅವಾಗೆಲ್ಲ ವಾದ ವಿವಾದ ಮಾಡಬೇಕು ಅಂತಿರ್ತಿತ್ತು. ವಾದದಲ್ಲಿ ಗೆದ್ದವರಿಗೆ ಸೋತವರು ಜಯಪತ್ರ ಬರ್ಕೊಡ್ಬೇಕು ಅಂತ, ಸೋತೆ ಅಂತ ಬರ್ಕೊಡ್ಬೇಕು, ಅದೆಲ್ಲ ಪದ್ಧತಿ ಇರ್ತಿತ್ತು ಅವಾಗ. ಆ ಪಂಡಿತ ಬಂದ, ವಾದ ವಿವಾದ ಮಾಡಿದ. ಒಂದಿಷ್ಟು ಪಂಡಿತರು, ಬೃಂದಾವನ ಪಂಡಿತ ಎಲ್ಲ ಸೋತೋದ್ರು. ನಿಮ್ಮಲ್ಲಿ ಯಾರಾದರೂ ಮಹಾಪಂಡಿತರಿದ್ದಾರಾ ನಾನು ಸೋಲಿಸುವಂಥವ್ರು ಅಂತ ಕೇಳಿದ. ಅವ್ರು ಹೇಳಿದ್ರು, ಯಾರಾದರೂ ಒಬ್ಬರು ಹುಡುಕಬೇಕು ಅಂದರೆ ನಮ್ಮ
ಸಂತಾನ ಗೋಸ್ವಾಮಿ ಬಿಟ್ಟರೆ ಇನ್ನು ಯಾರೂ ಇಲ್ಲ, ಅಸಾಧ್ಯ ಪಂಡಿತರು, ಅವ್ರನ್ನ ಸೋಲಿಸಿದವ್ರು ಇದುವರೆಗೆ ಯಾರಿಲ್ಲ, ಅವ್ರನ್ನ ಕೇಳ್ಬೋದು ಅಂತ. ಅವನು ಕಾಶಿ ಪಂಡಿತ ಸಂತಾನ ಗೋಸ್ವಾಮಿ ಮನೆಗೆ ಹೋದ. ನೋಡಿ ಸ್ವಾಮಿ, ನಾನು ಬಂದಿದ್ದೀನಿ ಕಾಶಿಯಿಂದ, ನಿಮ್ಮವ್ರು ಯಾರೂ ಸೋತೋದ್ರು, ಎಲ್ಲರೂ ಸೋತೋದ್ರು, ನೀವೊಬ್ರು ಉಳಿದಿದ್ದೀರಂತೆ, ನನ್ನ ಜೊತೆಗೆ ವಾದ ವಿವಾದ ಮಾಡ್ತೀರಾ? ಮಾಡಿದರೆ ಇಲ್ಲಿ ಸೋತ್ರೆ ಜಯಪತ್ರ ಬರ್ಕೊಡ್ಬೇಕು, ನಾನು ಸೋತ್ರೆ ನಾನು ಇದುವರೆಗೆ ಏನೇನು ಗೆದ್ದಿದ್ದೀನಲ್ಲ ಎಲ್ಲ ನಿಮಗೆ ಕೊಟ್ಬಿಡ್ತೀನಿ ಜಯಪತ್ರಗಳನ್ನು ಅಂತಂದರು. ಇವ್ರು ಏನು ಮಾಡಿದ್ರು ಗೊತ್ತಾ, ಸಂತಾನ ಗೋಸ್ವಾಮಿಯವರು ಎದ್ದು ನಿಂತು ಪ್ರವರ ಹೇಳ್ಕೊಂಡು ದೀರ್ಘನ ನಮಸ್ಕಾರ ಮಾಡಿದರು. ತಾವು ವಿದ್ವಾಂಸರು, ತಮ್ಮ ಜೊತೆಗೆ ನಾನು ವಾದ ಮಾಡಲಿಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿ, ಜಯಪತ್ರ ಬರ್ಕೊಡ್ತೀನಿ. ಒಳಗಡೆ ಹೋಗಿ ದೊಡ್ಡ ಜಯಪತ್ರ ಬರೆದು ನಾನು ಇವ್ರಿಗೆ ಸೋತಿದ್ದೇನೆ ಮಹಾಪಂಡಿತರು ಅಂತ ಬರ್ಕೊಟ್ಬಿಟ್ರು. ಊರವರಿಗೆಲ್ಲ ಗಾಬರಿ. ಸಂತಾನ ಗೋಸ್ವಾಮಿ ಅಂತ ಜ್ಞಾನಿ ಯಾರೂ ಇಲ್ಲ ಅಂದ್ಕೊಂಡಾಗ ಇವರು ವಾದ ವಿವಾದ ಮಾಡದೆ ಬರ್ಕೊಟ್ಬಿಟ್ರಲ್ಲ, ಜಯಪತ್ರ ಬರ್ಕೊಟ್ಬಿಟ್ರಲ್ಲ ಅಂತ ದುಃಖ ಆಯಿತು. ಇವ್ರಿಗೆ ಮುಖದಲ್ಲಿ ಏನೂ ದೋಷ ಇಲ್ಲ. ಅವ್ರು ತೊಗೊಂಡು ಹೊರಟ ಪಂಡಿತ, ಕುದುರೆ ಮೇಲೆ ಹೋಗ್ತಿದ್ದಾನೆ. ದಾರಿಯಲ್ಲಿ ಹೋಗ್ತಾ ಈ ಸೋದರಳಿಯ ಎದುರಿಗೆ ಬಂದ. ಒಂದು 50 ಕಿಲೋಮೀಟರ್ ದೂರ ಬರಬೇಕಾದ್ರೆ ಅಳಿಯ ಬಂದ. ಇಬ್ಬರು ಕೆರೆ ದಂಡೆ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರು. ಯಾರು ನೀವು? ನಾನು ಕಾಶಿಯಿಂದ ಬಂದಿದ್ದೀನಿ ಪಂಡಿತ, ಹೇಗೆ ಅಂತ ಹೇಳ್ಕೊಂಡ. ನಾ ಬೃಂದಾವನದಿಂದ ಬಂದೆ, ಅಲ್ಲಿ ವಾದ ವಿವಾದ ಮಾಡಿ ಎಲ್ಲರನ್ನೂ ಸೋಲಿಸಿದ್ದೇನೆ ಅಂದ. ತಕ್ಷಣ ಸೋದರಳಿಯ ಕೇಳಿಸಿದ, ಎಲ್ಲರನ್ನೂ ಅಂದರೆ ಸಂತಾನ ಗೋಸ್ವಾಮಿ ಅವ್ರನ್ನೂ ಸೋಲಿಸಿದ್ದೀರಾ ಅಂತ ಕೇಳ್ದ. ಸೋಲೋದೇನೋ, ಅವ್ರು ವಾದ ಮಾಡಲಿಲ್ಲ, ನನ್ನ ಜೊತೆ ವಾದನ ಮಾಡಲಿಲ್ಲ, ಬರ್ಕೊಟ್ಬಿಟ್ರು ಸೋತಿದ್ದೀನಿ ಅಂಥೇಳಿ. ಇವನಿಗೆ ಭಾರಿ ನೋವಾಯ್ತು. ನಾನು ಗುರು, ನಾನು ಸೋದರ ಮಾವ, ಇಂಥ ಪ್ರಕಾಂಡ ಪಂಡಿತರು ಇಂಥ ಪಂಡಿತನಿಗೆ ಸೋಲೋದಾದು. ಅವನು ಹೇಳ್ದ, ಸ್ವಾಮಿ ಅದೇನೋ ಗೊತ್ತಿಲ್ಲ, ನನ್ನ ಜೊತೆಗೆ ವಾದ ವಿವಾದ ಮಾಡಿ ನೀವು, ನಾನು ಹುಡುಗ, ಈಗ ನನ್ನಕ್ಕಿಂತ ಭಾಳ ದೊಡ್ಡವರು ನನ್ನ ಸೋದರ ಮಾವ ಸಂತಾನ ಗೋಸ್ವಾಮಿ ಅವರು. ನನ್ನ ಸೋಲಿಸಿದ್ರೆ ನೀವು ಅವ್ರಿಗೆ ಹೋಗ್ಬೇಕಾಗಿತ್ತು, ಮೊದಲು ನಾನು ಸೋಲಿಸ್ಬೇಕಾಗಿತ್ತು, ನಾನು ಇರಲಿಲ್ಲ ಅಲ್ಲಿ. ಆದ್ದರಿಂದ ಮೊದಲು ನನ್ನ ಜೊತೆಗೆ ಮಾಡಿ, ನನ್ನ ಜೊತೆಗೆ ಸೋತು ಹೋದರೆ ಜಯಪತ್ರ ಅವ್ರಿಗೆ ಕೊಡ್ಬೇಕು ನೀವು. ಆಯಿತು ಅಂದರು. ಇಬ್ಬರಿಗೂ ಚರ್ಚೆ ಮಾಡಿದರು. 1 ತಾಸಿನಲ್ಲಿ ಜೀವ ಗೋಸ್ವಾಮಿ ಪಂಡಿತರನ್ನು ಸೋಲಿಸ್ಬಿಟ್ಟ. ಹುಡುಗ ಸೋಲಿಸ್ಬಿಟ್ಟ. ಪಂಡಿತರ ಮುಖ ಕೆಟ್ಟು ಹೋಯಿತು. ತಾವು ಇದುವರೆಗೆ ಏನೇನು ಗೆದ್ದಿದ್ರಲ್ಲ ಜಯಪತ್ರ ಎಲ್ಲವನ್ನು ಬರ್ಕೊಟ್ಟು ಕಾಲಿ ನಮಸ್ಕಾರ ಮಾಡಿ, ಆಯ್ತಪ್ಪ ನಾ ಸೋತೆ ಅಂತ ಹೋದರು. ಅವಳು ದೊಡ್ಡ ದೊಡ್ಡ ಜಯಪತ್ರ ಚೀಲ ಇತ್ತಲ್ಲ ಹೊತ್ಕೊಂಡು ಕುದುರೆ ಮೇಲೆ ಬಂದ ಅಳಿಯ. ಬಂದು ಮಾವನಿಗೆ ಹೇಳಿ, ಏನು ಮಾವ ಹಿಂಗೆ ಮಾಡ್ತೀರಿ ನೀವು? ಆ ಪಂಡಿತ ಏನೂ ಬರಲ್ಲ ಅವನಿಗೆ, ಅಂಥವು ನೀನು ಜಯಪತ್ರ ಬರ್ಕೊಡ್ತೀರಿ, ಅವನಿಗೆ ಸೋತ್ಬಿಟ್ರಂತೆ ನೀವು, ತಪ್ಪಾಯಿತು ನೋಡಿ, ನಾನು ಅವನು ಸೋಲಿಸಿ ಜಯಪತ್ರ ಎಲ್ಲ ತಂದಿದ್ದೆ, ನಿಮ್ಮ ಕಾಲಿಗೆ ಹಾಕ್ತೀನಿ ಅಂತ ಇಟ್ಟ. ಇಟ್ಟ ತಕ್ಷಣ ಸಂತಾನ ಗೋಸ್ವಾಮಿ ಏನು ಮಾಡಿದರು ಅನ್ನೋದು ಬಹಳ ಮುಖ್ಯ. ಅವ್ರು ಎದ್ರು, ಒಂದು ಚೀಲದಲ್ಲಿ ತಮ್ಮೊಂದು 2-3 ಬಟ್ಟೆ ಹಾಕ್ಕೊಂಡ್ರು. ಆಯ್ತಪ್ಪ ನಾನು ಮನೆ ಬಿಟ್ಟು ಹೊರಡ್ತೀನಿ, ಮನೆಗೆ ಇರೋಕೆ ಆಗಲ್ಲ ನನಗಿಲ್ಲಿ ಅಂದರು. ಯಾಕೆ ಏನಾಯ್ತು ಮಾವ ಅಂತ ಕೇಳ್ದ. ನಿನಗೆ ನಾನು ವಿದ್ಯೆ ಕಲಿಸಿದೆ, ಆದರೆ ವಿನಯ ಕಲಿಸಲಿಲ್ಲ. ನೀನು ಗುರು ಆಗೋ ಅರ್ಹತೆ ನನಗಿಲ್ಲ. ಯಾಕೆ ಏನಾಯಿತು ಅಂತ ಕೇಳ್ದ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಯಾರೂ ಸೋಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ. ಕೊನೆಯ ಕ್ಷಣದಾಗ ಎಲ್ಲರೂ ನಾವು ವಿದ್ಯಾರ್ಥಿಗಳೇ. ಅವನು ಗೆದ್ದು ಜಯಪತ್ರ ತೊಗೊಂಡು ಏನು ಮಾಡ್ತೀಯ ನೀನು? ಅವ್ರು ಬಂದಾಗಲೇ ಹೇಳಿದೆ, ನಾನು ಕೊಟ್ಬಿಡ್ತೀನಿ ಜಯಪತ್ರ, ಯಾಕಂದರೆ ಸೋಲೋದು ಗೆಲ್ಲೋದಿಲ್ಲಲ್ಲ ಇದರೊಳಗೆ. ಅವ್ನು ಸಂತೋಷ ಆಗ್ತಿರ್ ತೊಗೊಂಡು ಹೋಗಲಿ, ನನಗೇನು ಬೇಕಾಗಿಲ್ಲ ಅದು ಒಂದೇ. ಯಾವತ್ತು ನೀನು ಆಧ್ಯಾತ್ಮಿಕ ಶಕ್ತಿಯನ್ನು ಒಂದು ಗುರಾಣಿ ಅಂತ ಬಳಸ್ಕೊಂಡು, ಖಡ್ಗ ಅಂತ ಬಳಸ್ಕೊಂಡು ಗೆಲ್ಲಬೇಕು ಅಂತ ಹೊರಟಿಯೋ, ನಿನ್ನಲ್ಲಿ ಅಹಂಕಾರದ ಡಮರು ಬಂತು. ಅವ್ರ ಮಾತು ಚೆನ್ನಾಗಿದೆ, ಅಹಂಕಾರದ ಡಮರು ಇದು. ಆದ್ದರಿಂದ ಎಲ್ಲಿವರೆಗೂ ಅಹಂಕಾರ ಇದೆಯೋ ನಿನಗೆ ಜ್ಞಾನ ಪೂರ್ತಿ ಬರಲಿಲ್ಲ. ನಿನಗೆ ನಾನು ಶಿಕ್ಷಾ ಕಲಿಸೋಕೆ ಸಾಧ್ಯ ಇಲ್ಲ, ಮನೆ ಬಿಟ್ಟು ಹೋಗ್ತೀನಿ ಅಂತ. ತಕ್ಷಣ ಅಳಿಯ ಎಲ್ಲ ಜಯಪತ್ರ ಒಯ್ದು ಬೆಂಕಿಯಲ್ಲಿ ಹಾಕಿ ನಮಸ್ಕಾರ ಮಾಡಿ, ತಪ್ಪಾಯ್ತು ಇನ್ಮೇಲೆ ಹಾಗೆ ಮಾಡೋಲ್ಲ ಅಂದ. ಅದಕ್ಕೆ ಹೇಳಿದರು, ನೀನು ನಿಜವಾಗಲೂ ಆ ಜ್ಞಾನ ಪ್ರಾಪ್ತಿಗೆ ಹೋಗಬೇಕಾದ್ರೆ ಆ ವಿನಯ ಪಡ್ಕೊಳ್ಳದೆ ಹೋದರೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಮುಖ್ಯವಾಗಿ ಧರ್ಮರಾಜ ಹೇಳ್ತಾನೆ, ನನ್ನ ಇಡೀ ಬದುಕೇ ಈ ಜ್ಞಾನ ಪ್ರಾಪ್ತಿ ಅನ್ನುವಂಥ ಯಜ್ಞಕ್ಕೆ ಸಾಮ ಆದರೆ, ಒಳ್ಳೆ ಕೆಲಸಕ್ಕೆ ಪ್ರಚೋದನೆ ಮಾಡುವಂಥ ಮನಸ್ಸು ಯಜಸ್ಸಾಗ್ತದೆ. ಯಾವ ಪ್ರಾರ್ಥನೆಯನ್ನು ಮಾಡ್ಕೋತೀನೋ ನಾನು ಅದು ರುಕ್ಕಾಗ್ತದೆ. ಮತ್ತು ಅಂತರ್ಯವಾದಂಥ ಅಹಂಕಾರ ರಹಿತವಾದಂಥ ವಿನಯಶೀಲವಾದಂಥ ಎಲ್ಲಿ ನನಗೆ ಪ್ರಾರ್ಥನೆ ಬರ್ತದೋ ಅದು ಯಜ್ಞಕ್ಕೆ ಮೂಲ ಕಾರಣ. ಅದಿಲ್ಲದೆ ಯಜ್ಞ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ಈಗ ಜ್ಞಾನ ಬೇಕಾದರೆ ಮೊದಲು ವಿನಯ ಬೇಕು, ವಿನಯದ ಜೊತೆಗೆ ಪ್ರಾರ್ಥನೆ ಇರಬೇಕು, ಪ್ರಾರ್ಥನೆಯೊಂದಿಗೆ ಪ್ರಚೋದನೆ ಮಾಡುವಂಥ ಮನಸ್ಸು ಇರಬೇಕು, ಅದರ ಜೊತೆಗೆ ಭಗವಂತನಿಗೆ ದೀರ್ಘಾಯು ಕೊಡುವಂತ ಕೇಳ್ಕೋಬೇಕು. ಇವು 4 ಸಿಕ್ಕಾಗ ಬದುಕು ಒಂದು ದೊಡ್ಡ ಯಜ್ಞದ ಸಾಧನೆ ಆಗ್ತದೆ.